ಅವಾಗ ಪಗಡಿ ಅಂತಿದ್ರು, ಈಗ ಇಸ್ಪೇಟ್ ಅಂತಾರೆ. ಅಟೆ ಇಸ್ಪೇಟ್ ಅಂತಾರೆ. ಈ ಕಡೆ ಏನು ಪತ್ತಿ ಅಂತಾರೆ, ಏನಂತಾರೆ, ಇಸ್ಪೇಟೆ ಅಂತಾರೆ. ಏನ್ರಿ ನಮ್ಮ ಮಂದಿ ಏನ್ರಿ ಅವರಟ್ಟು ಕೆಳಮಟ್ಟಕ್ಕಿಂತ ಹೋಲಿಲ್ಲ. ನಮ್ಮ ಮಂದಿನ ಬಂಗಾರ ಹಚ್ಚಂದ ಇಸ್ಪೇಟೆ ಆಡ್ಯಾರ, ಮನಿ ಮಾರಿ ಇಸ್ಪೇಟೆ ಆಡ್ಯಾರ, ಹೊಲ ಮಾರಿ ಇಸ್ಪೇಟೆ ಆಡ್ಯಾರ. ಏನ್ರಿ ಹೆಣ್ತಿ ಕೊಳ್ಳನ ತಾಳಿನೂ ಕೊಡಂದ ಇಟ್ಟಂದ ಇಸ್ಪೇಟೆ ಆಡ್ಯಾರ, ಹೊರತಾಗಿ ಹೆಣ್ತಿನಿಟ್ಟು ಯಾರು ಇಸ್ಪೇಟೆ ಆಡ್ಯಾರ? ಯಾರು ಆಡಿಲ್ಲ. ಯಾಕಂದ್ರೆ ನನ್ನ ಹೆಣ್ತಿ ಒಂದು ಇದು ಇರ್ತದಲ್ಲ, ಯಾವುದೋ ಒಂದು ಕಾಲು ತಿಕ್ಕಿ ತಿಕ್ಕಿ ಅಳ್ಳಕತ್ತಿತ್ತ ಹೆಣ್ತಿ ಸತ್ತಾಗ. ಅವ ಊರ್ಗೌಡ ಬಂದ, ಯಾಕೆ ಒಂದು ಸೌನ ಕಾಲು ನಾ ಹಾಕಿ ಹೋದಳ್ರಿ ಅಪ್ಪ, ನಾ ಹ್ಯಾಂಗೆ ಮಾಡ್ರಿ ಅಪ್ಪ, ಹ್ಯಾಂಗಿರ್ರಿ ಅಪ್ಪ ಅಂತಂದು ಒಂದು ಸೌನ ಅಳ್ಳಕತ್ತಿದ್ದೀವ. ಅವ ಗೌಡನ ಮಗನ ಕೂಡ್ಲನ ಒಂದು ಕಪಾಳಕಂದು ಹಾಕ್ರಿ ಅಂದ. ಮಗನ ಇವ 2 ವರ್ಷದಿಂದ ನಿಮ್ಮ ಅಪ್ಪ ಸತ್ತ, ಒಂದು ಹನಿಯರು ಕಣ್ಣ ನೀರು ಹಾಕಿದಿ ಬೇಡ? ಹೋದ ವರ್ಷದಿಂದ ನಿಮ್ಮ ಮೌ ಸತ್ತಳು, ಒಂದು ಹನಿ ಕಣ್ಣ ನೀರು ಹಾಕಿದಿ. ಈಗ ಹೆಣ್ತಿ ಸತ್ತಳತು ಹೆಂಗೆ? ಅವಾಗ ಅವ ಅಂದ, ಸುಮ್ಕುಂದ್ರೆ ಹೇ ಗೌಡ್ರ ಅಂದ. ಯಾಕೋ ಅದು ಹಿಂದೆ ನಮ್ಮ ಅಪ್ಪ ಸತ್ನ, ಊರನ್ನ ಹಿರಿಯರು ಎಲ್ಲರೂ ಬಂದ್ರೆ ನಿಮ್ಮಪ್ಪ ಸತ್ರ ಏನಾಯ್ತು? ನಾವೆಲ್ಲ ನಿನ್ನ ತಂದಿ ಸ್ಥಾನದಾಗ ನಿಂತ್ಕೊಂಡು ನಿನ್ನ ಜ್ವಾಕಿ ಮಾಡ್ತೀವಿ, ಗಪ್ಪಾಗತ್ತಂದ್ರಿ ಗಪ್ಪಾಗಿನಿ. ಹೋದ ವರ್ಷ ನಮ್ಮವ್ವ ಸತ್ತಳು, ನಮ್ಮವ್ವ ಸತ್ತಾಗ ಇಡೀ ಊರು ಹೆಣ್ಮಕ್ಳೆಲ್ಲ ಬಂದು ನನಗೆ ಸಮಾಧಾನ ಮಾಡಿದ್ರು. ನಿನ್ನ ತಾಯಿ ಸತ್ರಿ ಏನಂತ ಮಗ, ಏನ್ರಿ ನಾವೆಲ್ಲ ನಿನಗೆ ತಾಯಿ ಇದ್ದಂಗೆ ಇದೀವಿ, ನಿನ್ನ ಜ್ವಾಕಿ ಮಾಡ್ತೀವಿ ಅಂತಂದ್ರು. ಅವಾಗ ಗಪ್ಪಾದೆ. ಈಗ ನನ್ನ ಹೆಂಡತಿ ಸತ್ತಾಳು, ಒಬ್ಬರು ಅನ್ನಲ್ರು. ಯಾರು ಹೇಳ್ರಿ, ಯಾರು ಅಂತಾರೆ? ಯಾರು ಅನ್ನಂಗಿಲ್ಲ. ಯಾಕಂದ್ರೆ ಹೆಣ್ತಿ ನನ್ನ ಕೆತ್ತ ಅನ್ನೋದು ಒಂದು ಅಭಿಮಾನ ಇರ್ತದ. ಎಷ್ಟು ಸ್ವಾಭಿಮಾನ ತಿಳ್ಕೊಂಡ್ರ ಈ ನಮ್ಮ ಜನನೇ ಚಲೋ.